ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ನಾನು ಇವತ್ತು ಒಂದು ಒಳ್ಳೆ ಮೋಟಿವೇಶನ್ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಮೋಟಿವೇಶನ್ ವಿಡಿಯೋ ನೀವು ಕೇಳ್ತಾ ಇರೋ ಹಾಗೆ ಅಥವಾ ನೋಡ್ತಾ ಇರೋ ಆಗ್ಲೇ ಮುಗಿಯೋದ್ರಷ್ಟೊತ್ತಿಗೆ ನಿಮಗೊಂದು ಚೆನ್ನಾಗಿ ನಾನು ಬಟ್ಟೆ ಹೊಲಿಬೇಕು, ಇಷ್ಟೇ ಸ್ಪೀಡಾಗಿ ಹೊಲಿಬೇಕು, ಇದು ಒಂದು ಒಳ್ಳೆ ಮೋಟಿವೇಶನ್ ವಿಡಿಯೋ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದಿರೋ ಪೂರ್ತಿಯಾಗಿ ನೋಡಿ. ನನಗೊಬ್ಬರು ವ್ಯೂವರ್ಸ್ ಕಮೆಂಟ್ ಮಾಡಿದರು, ನಾವು 3 ಗಂಟೆ ತಗೊತೀವಿ ಮೇಡಮ್ ಒಂದು ಬ್ಲೌಸ್ ಹೊಲಿಯೋದಕ್ಕೆ ಅಂತ ಹೇಳ್ಬಿಟ್ಟು. ಆದರೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಈ ಬ್ಲೌಸ್ ಹೊಲಿಯೋದಕ್ಕೆ ಎಷ್ಟು ಟೈಮ್ ತಗೊಂಡ್ವಿ ಅಂತೇಳಿ ಈ ವಿಡಿಯೋದಲ್ಲೇ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಕೊನೆಯಲ್ಲಿ ನಿಮಗೆ ಈ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡ್ವಿ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಗೊತ್ತಾಗುತ್ತೆ. ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ನೀವು ವಿಡಿಯೋ ಎಷ್ಟೊತ್ತಾಗಿದೆ ಅಂತ ನೋಡಿಬಿಟ್ಟು ಅದರಲ್ಲಿ ನೀವು ಈ ಬ್ಲೌಸ್ ಹೊಲಿಯೋದಕ್ಕೆ ಇಷ್ಟೊತ್ತಾಗಿದೆಯಾ ಅಂತ ತಿಳ್ಕೊಬೋದು. ಇಲ್ಲ, ಈ ಬ್ಲೌಸು ಹೊಲಿಯೋದಕ್ಕೆ ಈ ವಿಡಿಯೋ ಎಷ್ಟಿದೆಯೋ ಅಷ್ಟಾಗಲಿಲ್ಲ, ಯಾಕಂದರೆ ವಿಡಿಯೋ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಯಾಕಂದರೆ ತುಂಬ ಲೆಂತಿ ವಿಡಿಯೋ ಆದರೆ ನೋಡೋರಿಗೂ ಬೋರ್ ಆಗುತ್ತೆ, ಮತ್ತು ಅಷ್ಟೊಂದು ಲೆಂತಿ ವಿಡಿಯೋ ಬೇಡ ಅಂತ ಹೇಳ್ಬಿಟ್ಟು ನಾವೇನೋ ಸ್ಪೀಡಾಗಿ ಹೊಲಿಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ವಿ. ಆದರೆ ಎಷ್ಟು ಟೈಮಲ್ಲಿ ಈ ಬ್ಲೌಸು ಸ್ಟಿಚ್ ಆಯಿತು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನೇ ಈ ಬ್ಲೌಸನ್ನು ಹೊಲಿದ್ಬಿಟ್ಟು ತೋರಿಸ್ಬೇಕು ಅಂತ ಇದ್ದೆ, ಆದರೆ ನಮ್ಮ ಮನೇಲಿ ಸ್ವಲ್ಪ ನೆಂಟರು ಬಂದಿದ್ದರಿಂದ ನಂಗೆ ಸ್ವಲ್ಪ ಕೆಲಸ ಇತ್ತು, ಆ ಟೈಮಿಗೆ ಆಗಲಿಲ್ಲ, ವಿಡಿಯೋನ ಹಾಕಲೇಬೇಕಿತ್ತು. ಹಾಗಾಗಿ ಇವತ್ತು ನಾನು ಯಾಸ್ಮಿನ್ ಕೈಲಿ ಸ್ಟಿಚ್ ಮಾಡಿಸಿದ್ದೀನಿ. ಯಾಸ್ಮಿನು ನಾನು ಸೇಮ್ ಹೊಲಿತೀವಿ, ಅವಳು ತುಂಬ ಚೆನ್ನಾಗಿ ಬ್ಲೌಸ್ ಹೊಲಿತಾಳೆ. ನಾನು ಈ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಮಾಡ್ತಾ ನಿಮಗೂ ಒಂದು ಒಳ್ಳೆ ಮೋಟಿವೇಶನ್ ಆಗೋ ಥರ ಏನೆಲ್ಲ ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಚೆನ್ನಾಗಿ ಬ್ಲೌಸನ್ನು ಹೊಲಿಬೋದು, ಕಡಿಮೆ ಟೈಮಲ್ಲಿ ಹೊಲಿಬೋದು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಈ ಬ್ಲೌಸು ಎಷ್ಟು ಟೈಮ್ ತೊಗೊಂಡಿದೆ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋ ಮುಗಿಯೋದ್ರೊಳಗೆ ಗೊತ್ತಾಗುತ್ತೆ. ನೋಡಿ, ಫಸ್ಟಿಗೆ ನಾವು ಬ್ಲೌಸು ಸ್ಪೀಡಾಗಿ ಸ್ಟಿಚ್ ಮಾಡಬೇಕು ಅಂದರೆ ಏನು ಮೆಥಡ್ ಫಾಲೋ ಮಾಡಬೇಕು ಅಂದರೆ ಸ್ಲೀವನ್ನು ರೆಡಿ ಮಾಡ್ಕೊಬೇಕು. ಸ್ಲೀವನ್ನು ನೀವು ರೆಡಿ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಬ್ಲೌಸು ಸ್ಪೀಡ್ ಆಗುತ್ತೆ. ಮತ್ತು ನಾರ್ಮಲ್ ಬ್ಲೌಸ್ ಹೊಲಿಯೋದಕ್ಕೆ ಅಂಥ ಟೈಮ್ ಏನೂ ಬೇಕಾಗಿಲ್ಲ. ನೀವು ಅರ್ಧ ಗಂಟೆ 30 ನಿಮಿಷ ಅಥವಾ 40 ನಿಮಿಷ, ಹೆಚ್ಚಂದರೆ 50 ನಿಮಿಷ ತೊಗೋಬೋದು. ಅಷ್ಟು ಬಿಟ್ಟರೆ ಇನ್ನೂ ಹೆಚ್ಚು ಟೈಮು ಬೇಕಾಗೋದೇ ಇಲ್ಲ. ಆದ್ದರಿಂದ ನಾನು ಏನು ಹೇಳ್ತೀನಿ ಅಂದರೆ, ನೀವು ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡ್ತಾರೆ ಇವರು, ತುಂಬಾ ಫಿನಿಶಿಂಗ್ ಕೇಳ್ತಾರೆ ಅಫಿಷಿಯಲ್ ಆಗಿ ಅಂತಂದರೆ ನೀವು ಸ್ವಲ್ಪ ಟೈಮ್ ಕೊಡಲೇಬೇಕು. ಅದೇ ಟೈಮನ್ನು ಎಲ್ಲರಿಗೂ ಕೊಡೋಕ್ಕೆ ಬರೋದಿಲ್ಲ. ನಮಗೆ ನೋಡಿ 350 ಬ್ಲೌಸಿಗೆ ಕೊಡೋರು ಇದ್ದಾರೆ, 450 ಬ್ಲೌಸಿಗೆ ಕೊಡೋರು ಇದ್ದಾರೆ, 500 ಕೊಡೋರು ಇದ್ದಾರೆ. ಅವರವರ ದುಡ್ಡಿಗೆ ತಕ್ಕಾಗಿ ನಮಗೆ ಹೊಲಿದು ಕೊಡಬೇಕು. ಆದರೆ ನಮ್ಮಲ್ಲಿ 250 ಕೊಟ್ಟೋರಿಗೂ ಸಹಿತ ಫಿನಿಶಿಂಗ್ ಅನ್ನೋದು ನಾನು ಚೆನ್ನಾಗೇ ಮಾಡಿಕೊಡ್ತೀನಿ. ಅದರಲ್ಲೂ 500 ಕೊಟ್ಟವರಿಗೆ ಅಂದರೆ ಒಂದೊಂದು ಬ್ಲೌಸಿಗೆ ಇಷ್ಟಿಷ್ಟು ಅಂತ ಕೊಡ್ತಾರೆ. ನಮ್ಮ ಕೆಲಸ ಹಾಗಿರುತ್ತೆ ಆ ಬ್ಲೌಸ್ಗಳಿಗೆ. ಅದರಿಂದ ನಾನು ಏನು ಹೇಳ್ತೀನಿ ಅಂದರೆ, ನಿಮಗೆ ಬೆಸ್ಟ್ ಟೈಮು ಅಂದರೆ ನೀವು ವಿಡಿಯೋದ ಫಸ್ಟಲ್ಲೇ ನೋಡಿದ್ರಿ 12 ಗಂಟೆ ಟೈಮ್ ಆಗಿತ್ತು. ನನಗೆ ತುಂಬ ಸ್ಪೀಡಾಗಿ ನಾನು ಹೊಲಿಯೋಂಥ ಟೈಮ್ ಅಂದರೆ 12ರಿಂದ ಮಧ್ಯಾಹ್ನ 2 ಗಂಟೆ ಅನ್ಬೋದು. ಮತ್ತು 3 ಗಂಟೆಯಿಂದ ಒಂದು 5ರಿಂದ 5:15 ಟೈಮಲ್ಲಿ ತುಂಬಾ ಒಂದು ಸ್ಪೀಡಾಗಿ ನಾವು ಬಟ್ಟೆನ ಹೊಲಿತೀವಿ. ಏಕೆಂದರೆ ಮನೆಯಲ್ಲಿ ಯಜಮಾನರು ಕೆಲಸಕ್ಕೆ ಹೋದ್ಮೇಲೆ, ಮಕ್ಕಳು ಶಾಲೆಗೆ ಹೋದ್ಮೇಲೆ ಮನೇಲಿ ಯಾರೂ ಇರಲ್ಲ, ಮೈಂಡ್ ಒಂಥರ ನಾವೊಬ್ಬರೇ ಇರ್ತೀವಿ. ಮನೇಲೇ ಬಟ್ಟೆ ಹೊಲಿಯೋರಿಗೆ ಅಥವಾ ಶಾಪಲ್ಲಿ ಬಟ್ಟೆ ಹೊಲಿಯೋರಿಗೂ ಆಗ್ಬೋದು. ನಾವು ಆರಾಮಾಗಿ ಆ ಟೈಮನ್ನು ನಾವು ಒಂದು ಯೂಸ್ಫುಲ್ಲಾಗಿ ಮಾಡ್ಕೋಬೋದು. ಅದೇ ನಾವು ಸಂಜೆ ಟೈಮಲ್ಲಿ ಇಷ್ಟು ಟೈಮ್ ಇಟ್ಕೊಂಡು ಸ್ಟಿಚ್ ಮಾಡ್ತೀವಿ ಅಥವಾ ಭಾನುವಾರ ದಿವಸ ಸ್ಟಿಚ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಈ ರೀತಿ ವರ್ಕಿಗೆ ಹೋದಾಗ, ಮಕ್ಕಳು ಶಾಲೆಗೆ ಹೋದಾಗ ನಮ್ಮ ಟೈಮನ್ನು ಸದುಪಯೋಗ ಪಡ್ಕೋಬೇಕು. ಆ ಟೈಮಲ್ಲಿ ನಾವು ಮೊಬೈಲ್ ನೋಡ್ತಾನೋ ಅಥವಾ ಇನ್ನೇನೋ ಫಿಲಮ್ ನೋಡ್ತಾನೋ ಅಥವಾ ನಿದ್ದೆ ಮಾಡೋ ಟೈಮನ್ನು ಕಳಿಬಾರ್ದು. ನಾವು ಆದಷ್ಟು ಮನೇಲಿ ಎಲ್ಲ ಇರುವಾಗ ಸ್ವಲ್ಪ ಕೆಲಸನ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಆಗ ಮತ್ತೆ ಮನೇಲಿ ಎಲ್ಲರೂ ಹೋದಾಗ ನಮ್ಮ ಮೈಂಡು ಒಂದು ಸ್ವಲ್ಪ ಫ್ರೀ ಆಗಿರುತ್ತೆ. ನಮಗೂ ಪದೇ ಪದೇ ಎಪ್ಸೋಲ್ಲ. ನಮಗೀಗ ಒಂದು ಬ್ಲೌಸನ್ನು ಕಟ್ ಮಾಡಿ ಕೂತ್ವಿ ಸ್ಟಿಚ್ ಮಾಡೋದಕ್ಕೆ ಅಂದರೆ, ನನಗೆ ಮನೆಯವರು ಮಕ್ಕಳು ಎಲ್ಲ ಇದ್ದಾಗ ನಮಗೆ ಬೆಸ್ಟ್ ಟೈಮು ಅಂದರೆ ಮಧ್ಯಾಹ್ನ ನಾವು ಒಂದು 11 ಗಂಟೆಗೆ ಸ್ಟಿಚ್ ಮಾಡೋಕ್ಕಂದರೆ ನೀವು ಏನು ಟಿಪ್ಸನ್ನು ಫಾಲೋ ಮಾಡಿ ಅಂದರೆ, ನೈಟ್ ಟೈಮಲ್ಲೇ ನೀವು ಕಟ್ಟಿಂಗ್ ಮಾಡಿ ಇಟ್ಕೊಳ್ಳೋದನ್ನು ಮರಿಬೇಡಿ. ರಾತ್ರಿಯೇ ನಾವು ಕಟ್ಟಿಂಗ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಇದೆ. ಏನಾದರೂ ನೀವು ಈ ಮನೆಯಲ್ಲಿ ಎಲ್ಲರೂ ಡ್ಯೂಟಿಗೆ ಹೋದ್ರು, ಶಾಲೆಗೆ ಹೋದ್ರು, ನಾನು ಮನೇಲಿ ಒಬ್ಬಳೇ ಇದ್ದೀನಿ, ಈಗ ಒಂದು ಸಾಂಗ್ ಕೇಳ್ತಾನೋ ಏನೋ ಒಂದು ಮೊಬೈಲಲ್ಲಿ ನಮ್ಗೆ ಇಷ್ಟ ಆಗಿರೋದೊಂದು ಏನೋ ಒಂದು ಮಾತುಗಳನ್ನು ಕೇಳ್ತಾ ನಾವು ಸ್ಟಿಚ್ ಮಾಡ್ತೀವಿ ಅಂತಂದರೆ ನೀವು ನೈಟ್ ಟೈಮಲ್ಲಿ ಕಟ್ಟಿಂಗ್ ಮಾಡಿ ಇಟ್ಕೊಳ್ಳಿ. ನೋಡಿ, ನಾನು ಯಾಸ್ಮಿನಿಗೆ ಹೆಚ್ಚು ಕಡಿಮೆ ಅಂದರೆ ಒಂದು 6ರಿಂದ 7 ಬ್ಲೌಸ್ ಕಟ್ ಮಾಡಿಟ್ರು ಅಷ್ಟೂ ಸ್ಟಿಚ್ ಮಾಡ್ತಾಳೆ ಅವಳು. ಯಾಕಂದರೆ ಕಟ್ಟಿಂಗಾಗಿ ಲೈನಿಂಗ್ ರೆಡಿ ಇದ್ದು, ದಾರ ರೆಡಿ ಇದ್ದು, ಫಾಲ್ ರೆಡಿ ಇದ್ದರೆ ಆರಾಮಾಗಿ ಜಾಕ್ ಮಿಷನಲ್ಲಿ ನೀವು ದಿನಕ್ಕೆ 10 ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ನನಗೊಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು ಅಂತ ಹೇಳಿದ್ನಲ್ಲ, 3 ಗಂಟೆ ತೊಗೊತೀನಿ ಒಂದು ಬ್ಲೌಸಿಗೆ. ಅದು ಯಾಕೆ ಕಾರಣ ಅಂತ ಅವರು ಹೇಳಿಲ್ಲ. ನನ್ನ ಅನಿಸಿಕೆ
ಮನೇಲಿ ಎಲ್ಲರೂ ಇದ್ದಾಗ ನಾವು ಸ್ಟಿಚ್ ಮಾಡ್ತೀವಿ ಅಂತ ಹೋದಾಗ ಏನಕ್ಕಾದರೂ ಒಂದಕ್ಕೆ ಮಕ್ಕಳಾಗಿರ್ಬೋದು, ಮನೆಯವರಾಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು ಕರಿತಾನೇ ಇರ್ತಾರೆ. ಆದ್ದರಿಂದ ನಾನು ಏನು ಮಾಡ್ತೀನಿ ಅಂತಂದರೆ ಮನೆಯಲ್ಲಿ ಯಾರೂ ಇಲ್ಲದ ಟೈಮಲ್ಲಿ ನಾನು ಒಳ್ಳೆ ಯೂಸ್ಫುಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನಾನು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ವಿಡಿಯೋ ಮಾಡೋದಾಗಿರ್ಬೋದು ಮನೇಲಿ ಎಲ್ಲರೂ ಇದ್ದಾಗೆ ಮಾಡ್ತೀನಿ. ಮತ್ತು ಮನೆ ಕೆಲಸಗಳನ್ನು ನಾನು ಇದ್ದಾಗಲೇ ಮಾಡ್ಕೊತೀನಿ. ನಾನು ಒಂದು ಹಿಂಗಂದರೆ ಇಂಟ್ರೆಸ್ಟಿಂದ ಹೊಲಿಬೇಕು ಅಂತಂದರೆ ಯಾರೂ ಇಲ್ಲದೇ ಇರೋ ಟೈಮು ನಮ್ಗೆ ಒಳ್ಳೆ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆ ಇಂಟ್ರೆಸ್ಟ್ ಬರುತ್ತೆ. ನೋಡಿ, ಇವತ್ತು ನಾವು ಫಸ್ಟು ಸ್ಲೀವನ್ನು ರೆಡಿ ಮಾಡ್ಕೊಂಡ್ವಿ. ಸ್ಲೀವನ್ನು ರೆಡಿ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಬ್ಲೌಸು ಕೆಲಸ ಜಾಸ್ತಿ ಅನಿಸಲ್ಲ. ನಾವು ಅದರಲ್ಲೂ ಇವತ್ತು ಈ ಬ್ಲೌಸು ತುಂಬ ಕಡಿಮೆ ಟೈಮಲ್ಲೇ ಹೊಲಿದಾಗ್ತಿತ್ತು. ಸ್ಲೀವ್ ಡಿಸೈನ್ ಇತ್ತು, ಆದ್ದರಿಂದ ಸ್ಲೀವ್ ಡಿಸೈನ್ ಮಾಡಿ ಸಹಿತ ಎಷ್ಟು ಟೈಮ್ ತೊಗೊಂಡಿದೆ ಈ ಬ್ಲೌಸ್ ಹೊಲಿಯೋದಕ್ಕೆ ಅಂತ ಹೇಳ್ತೀನಿ. ತುಂಬಾ ಕಡಿಮೆ ಟೈಮ್ ತೊಗೊಂಡಿದೆ. ನಿಮಗೆ ಆಶ್ಚರ್ಯನೇ ಆಗುತ್ತೆ. ಅಕಸ್ಮಾತ್ ಇದಕ್ಕಿಂತ ಕಡಿಮೆ ಟೈಮಲ್ಲಿ ನಾನು ಸ್ಟಿಚ್ ಮಾಡ್ತೀನಿ ಮೇಡಮ್ ಅನ್ನೋರು ನನಗೆ ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ ನೀವು ಎಷ್ಟು ಟೈಮಲ್ಲಿ ನೀವೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೂ ಒಂದು ಮೋಟಿವೇಶನ್ ಆಗುತ್ತೆ ಯಾವ ರೀತಿ ಸ್ಟಿಚ್ ಮಾಡ್ತೀರಾ ಅಂತ. ಈ ವಿಡಿಯೋ ನೋಡಿದವರು, ನನ್ನ ವಿಡಿಯೋನ ಫಾಲೋ ಮಾಡಿದವರು ಪ್ಲೀಸ್ ಈ ವಿಡಿಯೋಕ್ಕಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಬ್ಲೌಸು ಸ್ಲೀವ್ ಡಿಸೈನ್ ಇತ್ತು, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳ್ತು. ಆದರೂ ನಾನು ವಿಡಿಯೋ ತುಂಬಾ ಸ್ಪೀಡ್ ಮಾಡಿಲ್ಲ. ಹಾಗೆಯೇ ನಾನು ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಸ್ವಲ್ಪ ಏನು ಇಟ್ಕೊಬೇಕು ಅಂದರೆ, ಒಂದು ಬ್ಲೌಸ್ ಕಟಿಂಗ್ ಮಾಡಿದ್ವಿ ಅಂದರೆ ಟೈಮ್ ನೋಡ್ಕೊಬೇಕು. ಟೈಮ್ ನೋಡ್ಕೊಂಡು ನಾನು ಇಷ್ಟು ಟೈಮಲ್ಲಿ ಇಷ್ಟು ಮುಗಿಸ್ತೀನಿ ಅಂತ. ಮಧ್ಯೆ ಕಸ್ಟಮರ್ ಬಂದರೆ ಏನು ಮಾಡೋಕ್ಕಾಗಲ್ಲ, ಕಸ್ಟಮರ್ ಬಿಟ್ಬಿಟ್ಟು ನಾವು ಸ್ಟಿಚ್ ಮಾಡ್ತಾನೆ ಕೂರೋಕ್ಕಾಗಲ್ಲ. ಆದರೆ ಈ ಮಳೆಗಾಲದ ಟೈಮಲ್ಲಿ ಕಸ್ಟಮರ್ ಸ್ವಲ್ಪ ಬರೋದು ತುಂಬಾ ಕಡಿಮೆ ಇರುತ್ತೆ. ನಾವು ಟಾಸ್ಕ್ಗಳನ್ನು ಈ ಟೈಮಲ್ಲಿ ಮಾಡ್ಕೊಬೇಕು. ನಾವು ಈ ಟೈಮಲ್ಲಿ ಸ್ಪೀಡಾಗಿ ಕೆಲಸ ಮಾಡೋದನ್ನು ಕಲ್ತ್ವಿ ಅಂತಂದರೆ ಸೀಸನ್ ಟೈಮಲ್ಲಿ ನಮಗೊಂದು ಇಷ್ಟು ಟೈಮಲ್ಲಿ ನಾವು ಇಷ್ಟು ಹೊಲ್ದು ಕೊಡ್ತೀವಿ ಅನ್ನೋದು ನಮಗೊಂದು ಗೊತ್ತಿರುತ್ತೆ. ಆಗ ನಾವು ಕಸ್ಟಮರ್ ಹತ್ರ ಬಟ್ಟೆನ ಆರಾಮಾಗಿ ಇಸ್ಕೋಬೋದು. ಎಷ್ಟೋ ಟೈಮಲ್ಲಿ ನಮ್ಮ ಮನೇಲಿ ಕೂತ್ಕೊಂಡು ಬಟ್ಟೆ ಹೊಲ್ಸ್ಕೊಂಡು ಹೋದವ್ರು ಇದ್ರಲ್ಲ, ಅದೇ ಟೈಮಿಗೆ ತಂದು ಲೈನಿಂಗು ಫಾಲ್ ಎಲ್ಲ ತಂದುಬಿಟ್ಟು ಇಲ್ಲೇ ನಾನು ನನ್ನೇ ಅವರೆದ್ರಿಗೆ ಕಟ್ಟಿಂಗ್ ಮಾಡಿ ಅವರೆದ್ರಿಗೆ ಸ್ಟಿಚ್ ಮಾಡಿಕೊಟ್ಟಿ ಅಂತ ಎಷ್ಟೋ ಉದಾಹರಣೆಗಳಿದ್ದಾವೆ. ಹಾಗಾಗಿ ನಾನು ಇವತ್ತು ಏನು ಹೇಳೋದು ಅಂತಂದರೆ, ನೀವು ಸ್ಟಿಚ್ ಮಾಡೋದಕ್ಕೆ ಕೂರ್ತಿರೋ ಎಲ್ಲ ಪ್ರತಿಯೊಂದನ್ನು ಮುಗಿಸ್ಕೊಂಡು ಕೂತ್ಕೊಳ್ಳಿ. ಒಂದು ಬ್ಲೌಸ್ ನಾವು ಸ್ಟಿಚ್ ಮಾಡೋದಕ್ಕೆ ಹಿಡ್ಕೊಂಡೆ ಅಂತಂದರೆ ಅದು ಮುಗಿಯೋವರೆಗೂ ಹೇಳಲ್ಲ ಅಂದ್ಕೊಳ್ಳಿ. ಆದರೆ ಕೆಲವೊಂದು ಅನಿವಾರ್ಯ ಟೈಮಲ್ಲಿ ಹೇಳಲೇಬೇಕಾಗತ್ತೆ. ಆದರೆ ಆದಷ್ಟು ನೀವು ಒಂದು ಸ್ವಲ್ಪ ಹೇಗಂದರೆ ಒಂದು ಸ್ವಲ್ಪ ಬ್ಲೌಸ್ ಹೊಲಿಯೋದು, ಇನ್ನೊಂದು ಸ್ವಲ್ಪ ಮೊಬೈಲ್ ನೋಡೋದು, ಇನ್ನೊಂದು ಸ್ವಲ್ಪ ಇನ್ನೇನೋ ಮಾಡಿದ್ವಿ ಇನ್ನೇನೋ ಬಿಟ್ವಿ ಅಂದರೆ ಒಂದು ಬ್ಲೌಸ್ ನೀವು ಕಟ್ಟಿಂಗ್ ಮಾಡಿ ಇಟ್ಕೊಂಡ್ರೆ 3 ದಿವಸ 3 ಗಂಟೆ ಅಲ್ಲ 3 ದಿವಸನೂ ತೊಗೋಬೋದು. ಅದೇ ನೀವು ಒಂದು ಬ್ಲೌಸನ್ನು ನೀವು ಇಷ್ಟು ಟೈಮ್ ಒಳಗೆ ಮುಗಿಸ್ತೀನಿ ಅಂತ ನಿಮ್ಮ ಒಂದು ಮೈಂಡ್ ಸೆಟ್ ಮಾಡಿಕೊಂಡು ನೀವೊಂದು ಇಂಟ್ರೆಸ್ಟಿಂದ ಹೊಲಿಯೋದಕ್ಕೆ ಕೂತ್ಕೊಂಡ್ರಿ ಅಂತಂದರೆ ಬ್ಲೌಸನ್ನು ಕ್ಲೀನಾಗಿ ಮುಗಿಸ್ಬೋದು. ಮತ್ತು ನಾವು ಲೇಡೀಸು ಅಂತಂದರೆ ಒಂದೇ ಟೆನ್ಷನ್ ನಮ್ಮ ತಲೆಯಲ್ಲಿ ಇರೋದಿಲ್ಲ, 108 ಟೆನ್ಷನ್ ಇರುತ್ತೆ. ಮಕ್ಕಳು, ಫ್ಯಾಮಿಲಿ ಅಂತೇಳಿ ಪ್ರತಿಯೊಂದು ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ನಾವು ಅದು ಯಾವುದೇ ಟೆನ್ಷನ್ ಇಟ್ಕೊಂಡು ಬಟ್ಟೆ ಹೊಲಿದ್ರೂ ಸಹಿತ ಆ ಬ್ಲೌಸು ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ತಲೆಯಿಂದ ತೆಗೆದಾಕಿ ಯಾವುದೇ ಒಂದು ಪ್ರಾಬ್ಲಮಿಗೆ ಸೊಲ್ಯೂಷನ್ ಇದ್ದೇ ಇರುತ್ತೆ ಅಂದ್ಕೊಂಡು ನೀವು ಬಟ್ಟೆನ ಸ್ಟಿಚ್ ಮಾಡಬೇಕು. ನನಗೊಬ್ಬರು ಕಸ್ಟಮರ್ ಬಂದಿದ್ದರು, ಅವರು ಹೇಳಿದರು ನಾನು ಇದೇ ಫಸ್ಟು ಲೇಡೀಸ್ ಟೈಲರ್ ಕೈಲಿ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಕೊಡ್ತಾ ಇರೋದು ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು. ಯಾಕೆ ನಿಮಗೆ ಲೇಡೀಸ್ ಟೈಲರ್ ಹತ್ರ ಕೊಟ್ಟರೆ ಒಂದು ಚೆನ್ನಾಗಿರುತ್ತಲ್ವ, ಏನಾದರೂ ಆದರೆ ಅಂದರೆ ಲೂಸು ಟೈಟು ಏನಾದರೂ ಆದರೆ ಆಲ್ಟ್ರೇಷನ್ ಮಾಡ್ಸೋಕ್ಕೆಲ್ಲ ಒಂದು ಲೇಡೀಸ್ ಟೈಲರ್ ಬೆಸ್ಟ್ ಅಂತ ಹೇಳ್ತಾರಲ್ವ ಅಂದರು. ಇಲ್ಲ ಅಕ್ಕ, ನನಗೆ ಲೇಡೀಸ್ ಟೈಲರು ಅಂದ್ರೇ ಆಗೋದಿಲ್ಲ, ಇದೇ ಫಸ್ಟು ನಿಮಗೂ ಕೊಟ್ಟಿರೋದು ನಾನು ಬಟ್ಟೆ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಲೇಡೀಸ್ ಟೈಲರ್ ತುಂಬಾ ಹಾಳು ಮಾಡೋದು ಜಾಸ್ತಿ ಬಟ್ಟೆನ, ನನಗೆ ತುಂಬ ಸಲ ತುಂಬ ಕಡೆ ಕೊಟ್ಬಿಟ್ಟು ಬಟ್ಟೆ ಹಾಳಾಗಿದೆ, ಹಾಗಾಗಿ ನಾನು ಜೆಂಟ್ಸ್ ಕೈಲೇ ಕೊಡೋದು ಜಾಸ್ತಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವರು ಹೇಳಿದರು, ಅವರು ನನ್ನ ಹತ್ರ ಏನು ಹೇಳಿದ್ರು ಅಂದರೆ, ಅವರಿಗೆ ಪಾಪ ಮನೇಲಿ ಏನಾದರೂ ಟೆನ್ಷನ್ ಆದಾಗ ನಮ್ಮ ಬಟ್ಟೆಗಳ ಮೇಲೆ ಅವರು ಎಕ್ಸ್ಪೆರಿಮೆಂಟ್ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಲೇಡೀಸ್ ಟೈಲರ್ ಕೊಡಲ್ಲ, ನೀವು ಚೆನ್ನಾಗಿ ಹೊಲ್ಕೊಡಿ ಅಂತೇಳಿ ನಂಗೆ ಕೊಟ್ಟಿದ್ರು. ನಾನು ಚೆನ್ನಾಗೆ ಹೊಲ್ಕೊಟ್ಟೆ. ನನಗೆ ಏನೋ ಗೊತ್ತಿಲ್ಲ, ತುಂಬ ವರ್ಷದಿಂದ ಯಾವುದೇ ಟೆನ್ಷನ್ ಇದ್ರೂ ಸಹಿತ ನಾನು ಬಟ್ಟೆ ಹೊಲಿಯೋಕ್ಕೆ ಕೂತಾಗ ಆ ಟೆನ್ಷನ್ಗಳು ನನ್ನ ತಲೆಯಲ್ಲಿ ಬರೋದಿಲ್ಲ. ಮತ್ತು ಕೆಲವೊಂದು ಸರಿ ತುಂಬ ಸಲ ಆಗಿರೋವಂಥ ಪ್ರಾಬ್ಲಮ್ ಏನು ಅಂದರೆ, ನಾವೇನೋ ಬಟ್ಟೆ ಹೊಲಿತಾ ಇರ್ತೀವಿ, ಫ್ಯಾಮಿಲಿ ಪ್ರಾಬ್ಲಮ್ಮೇ ಏನಾದರೂ ಒಂದು ಬಂತು ಅಂದಾಗ ನಮ್ಮ ಮೈಂಡ್ ಸೆಟ್ ಇನ್ನೊಂದು ಥರ ಆಗುತ್ತೆ. ಆ ಟೈಮಲ್ಲಿ ನೀವು ಏನಂತೀರೋ ಗೊತ್ತಿಲ್ಲ, ಒಂದು ಬ್ಲೌಸನ್ನು ನಾನು ಕಟ್ಟಿಂಗ್ ಮಾಡಿಕೊಂಡಾಗ ಆದಷ್ಟು ನಾನು ಫೋನನ್ನು ಸೈಲೆಂಟ್ ಇಡ್ತೀನಿ, ಇಲ್ಲಾಂದರೆ ಏರೋಪ್ಲೇನ್ ಮೂಡಿಗೆ ಹಾಕಿಟ್ಟಿರ್ತೀನಿ. ಯಾಕಂದರೆ ಒಂದು ಬ್ಲೌಸು ನಮಗೆ ಸ್ಟಿಚ್ ಮಾಡಬೇಕು ಅಂದಾಗ ನಮಗೆ ಯಾವುದನ್ನು ತಪ್ಪು ಹೊಲಿತಿದ್ದೀವಿ, ಯಾವುದು ಸರಿ ಹೊಲಿತಿದ್ದೀವಿ ಅಂತ ನಾವು ಅದರಲ್ಲಿ ಗಮನವ ಇಟ್ಟು ಹೊಲಿದಾಗ ಮಾತ್ರ ಗೊತ್ತಾಗುತ್ತೆ. ನಾವು ಒಂದು ಕಡೆ ಆದರೆ ನಮ್ಮ ಯಾಸ್ಮಿನ್ ಈಗ ಸ್ಟಿಚ್ ಮಾಡ್ತಿರೋದು, ಅವಳು ಹಾಡು ಕೇಳ್ಕೊತಾನೆ ಮಾಡ್ತಾ ಇರೋದು. ಅವಳು ಎಷ್ಟೇ ಮೂವಿ ಹಾಕ್ಕೊಂಡು ಹೊಲಿತಾ ಇರ್ತಾಳೆ, ಆದರೆ ಅವಳು ಬ್ಲೌಸನ್ನು ತಪ್ಪು ಹೊಲಿಯಲ್ಲ. ಆ ಥರನೂ ಸಹಿತ ಮೆಂಟಾಲಿಟಿ ಅಂದರೆ ಒಬ್ಬೊಬ್ರಿಗೆ ಮೈಂಡ್ ಸೆಟ್ ಇರುತ್ತೆ. ಆದರೆ ಒಬ್ಬೊಬ್ರಿಗೆ ಹೇಗಿರುತ್ತೆ ಅಂದರೆ, ಮೊಬೈಲ್ ನೋಡ್ತಾ ಎಲ್ಲ ಹೊಲಿದ್ರು ಅಂತ ಅಂದರೆ ಅವರು ಬ್ಲೌಸನ್ನು ಹಾಳು ಮಾಡ್ತಾ ಇರ್ತಾರೆ. ಆದ್ದರಿಂದ ನೀವು 1-2 ಬ್ಲೌಸು ಹೊಲಿದಾಗ ನೀವೇ ಯೋಚನೆ ಮಾಡಿ, ನಾನು ಮೊಬೈಲ್ ನೋಡ್ತಾ ಹೊಲಿದ್ರೂ ಕರೆಕ್ಟ್ ಟೈಮಿಗೆ ಹೊಲಿದಿದ್ದೀನಾ, ಅಥವಾ ನಾನು ಏನೋ ಕೇಳ್ತಾ ಹೊಲಿತೀನಿ
ಹೊಲಿತೀನಿ, ಸಂಗೀತ ಕೇಳ್ತಾ ಹೊಲಿತೀನಿ, ಹಾಡುಗಳನ್ನ ಕೇಳ್ತಾ ಹೊಲಿತೀನಿ ಅಂದರೆ ಕೇಳ್ತಾ ಹೊಲಿರಿ. ಆದರೆ ಬ್ಲೌಸ್ಗಳನ್ನು ಹಾಳು ಮಾಡಬೇಡಿ. ಹಾಳು ಮಾಡಿದಾಗ ಮತ್ತೆ ಕಸ್ಟಮರ್ ಕೊಡೋದಿಲ್ಲ. ಮತ್ತು ನಾನು ಹೇಳೋದೇನು ಅಂದರೆ, ನೀವು ನೈಟ್ ಟೈಮಲ್ಲಿ ಒಂದು 9 ಗಂಟೆಯಿಂದ ತೊಗೊಳ್ಳಿ, ತೀರಾ ಬೇಗ ಬೇಡ. 9 ಗಂಟೆಯಿಂದ ನಿಮಗೆ ಯಾವುದೆಲ್ಲ ಲೈನಿಂಗ್ ಬೇಕು, ನಾಳೆಗೆ ಯಾವುದೆಲ್ಲ ನಾನು ಸ್ಟಿಚ್ ಮಾಡಬೇಕು, ನನಗೆ ಯಾರ್ಯಾರು ಕೊಟ್ಟಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ ಒಂದು ಲೀಸ್ಟ್ ನೋಡ್ಕೊಳ್ಳಿ. ಇವಾಗ ಫ್ರೆಂಡ್ಸ್, ನಾನು ಹೇಗೆ ಅಂತಂದರೆ, ಒಂದು ಫಾಲ್ ಹಾಳೆ ಇರುತ್ತಲ್ವ, ಫಾಲ್ ಹಾಳೆಯಲ್ಲಿ ಒಂದು ವಾರದ ಬರ್ಕೊಳ್ತೀನಿ. ಈ ವಾರದಲ್ಲಿ ನಿಮ್ಗೆ ಯಾರ್ಯಾರು ಬಟ್ಟೆ ಕೊಟ್ಟಿದ್ದಾರೆ, ಈಗ 1ನೇ ತಾರೀಕು ಇವ್ರು ಕೊಟ್ಟರು, 2ನೇ ತಾರೀಕು ಇವ್ರು ಕೊಟ್ಟರು ಅಂತೇಳಿ ಒಂದು ಬರ್ಕೊಂಡು ಬಿಡ್ತೀನಿ. ಅಕಸ್ಮಾತ್ ಮರ್ತೋದ್ರೂ ಸಹಿತ ಆ ಚೀಟಿನ ತೆಗೆದು ನೋಡ್ತೀನಿ ನಾನು. ಯಾವಾಗ ಅಂತಂದರೆ, ಒಂದು ಶುಕ್ರವಾರ ಶನಿವಾರ ಆಗಿರ್ಬೋದು, ಈ ವಾರ ನಾನು ಯಾರ್ದಾದ್ರೂ ಬಟ್ಟೆ ಹೊಲಿಯೋದಕ್ಕೆ ಮರ್ತನಾ, ಯಾರಿಗೆ ಕೊಡಬೇಕಿತ್ತು ಅರ್ಜೆಂಟ್ ಅಂದ್ಬಿಟ್ಟು ಅದನ್ನು ನೋಡ್ತೀನಿ. ನಮಗೆ ಅಕಸ್ಮಾತ್ ಮರ್ತಿದ್ರೂ ಸಹಿತ ನೆನಪಾಗುತ್ತೆ. ಆಗ ನಾವು ಯಾವುದೇ ಥರ ಕಸ್ಟಮರ್ಗೆ ಬಟ್ಟೆ ಕೊಡೋದನ್ನು ಟೈಮಿಂಗ್ಸನ್ನು ನಾವು ಹೆಚ್ಚು ಕಡಿಮೆ ಮಾಡಲ್ಲ. ಆಗ ನಮಗೆ ಕಸ್ಟಮರ್ ಹೋಗೋಲ್ಲ. ನಾವು ಯಾವುದೇ ಕೆಲಸ ಮಾಡ್ತೀವಿ ಅಂದರೂ ಒಂದು ಶಿಸ್ತಿಂದ ಮಾಡಬೇಕು. ಇದೇ ಟೈಮಲ್ಲಿ ಹೇಳ್ತೀವಿ, ಇದೇ ಕೆಲಸನ ಮಾಡ್ತೀವಿ, ಇದೇ ರೀತಿ ನಾವು ಬಟ್ಟೆ ಹೊಲಿತೀವಿ ಅನ್ನೋ ಶಿಸ್ತಿರ್ಬೇಕು. ಅಯ್ಯೋ ಯಾಕೋ ಏನೋ ನಂಗೆ ಇವತ್ತು ಮೂಡ್ ಸರಿ ಇಲ್ಲ, ನಾನು ಬಟ್ಟೆ ಹೊಲಿಯಲ್ಲ. ಒಬ್ಬೊಬ್ಬರು ನೋಡಿದ್ದೀನಿ ನಾನು, ಇವತ್ತು ಏನೋ ನಂಗೆ ಟೆನ್ಷನು, ನಾನು ಇವತ್ತು ಬಟ್ಟೆನೇ ಹೊಲಿದಿಲ್ಲ ಅಂತಾರೆ. ಆ ರೀತಿ ಯಾವತ್ತೂ ಮಾಡಬೇಡಿ. ನಾವು ನನಗಂತೂ ಯಾರು ಹೆಂಗೋ ಗೊತ್ತಿಲ್ಲ, ನನಗಂತೂ ಪ್ರತಿದಿನ ಬಟ್ಟೆ ಹೊಲಿದ್ರೆ ಮಾತ್ರ ನನ್ನ ಒಂದು ಫ್ಯಾಮಿಲಿ ನಡೆಯೋದು. ಯಾಕಂದರೆ ನಮ್ಮ ಯಜಮಾನ್ರು ನಾನು ಸಮ ಪಾಲ್ ಮಾಡ್ಕೊಂಡು, ನಂದು ಇಷ್ಟು ಖರ್ಚು, ನಿಂದು ಇಷ್ಟು ಖರ್ಚು ಅಂತ ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ನನಗೆ ಇಷ್ಟು ಖರ್ಚು ಅಂಥೇಳಿ ವಾರಕ್ಕೆ ಇದ್ದೇ ಇರುತ್ತೆ. ಹಾಗಾಗಿ ನಾನು ಇಷ್ಟು ಕೆಲಸನ ಮಾಡಲೇಬೇಕಾಗಿರುತ್ತೆ. ಆದ್ದರಿಂದ ನಾನು ಹೇಳ್ತೀನಿ ಫ್ರೆಂಡ್ಸ್, ತುಂಬಾ ಅನಿವಾರ್ಯ ಇರುತ್ತೆ. ನಾವು ಈ ಟೈಲರಿಂಗ್ ಮಾಡಿಬಿಟ್ಟೆ ನಾವು ಅಂದರೆ ಏನೋ ಒಂದು ಕಮಿಟ್ಮೆಂಟು ನೋಡ್ಕೊತಾ ಇದ್ದೀವಿ, ಮಕ್ಕಳನ್ನ ಓದಿಸ್ತಾ ಇದ್ದೀವೋ, ಅಥವಾ ಮನೆ ಬಾಡಿಗೆ ಕಟ್ತಾ ಇದ್ದೀವೋ, ಅಥವಾ ನಾನು ಒಂದು ಗೋಲ್ಡ್ ತಗೊಳ್ಳೋದಕ್ಕೇ ಈ ರೀತಿ ಅಂದರೆ ಬಟ್ಟೆ ಹೊಲಿತಿದ್ದೀನೋ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು. ಯಾವ ಕಮಿಟ್ಮೆಂಟು ಇಲ್ಲ ಅಂದರೆ, ಲಾಸ್ಟಿಗೆ ಒಂದು ಗೋಲ್ಡ್ ಶಾಪಲ್ಲಿ ನೀವು ಒಂದು ಗೋಲ್ಡ್ ಅಂಗಡಿಗೆ ಒಂದು ಅಮೌಂಟ್ ಕಟ್ಟೋದಾದರೂ ಒಂದು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಕಮಿಟ್ಮೆಂಟ್ ಇದೆ, ನಾವು ಅದಕ್ಕೆ ದುಡ್ಡು ಕಟ್ಟಬೇಕು, ಬಟ್ಟೆ ಹೊಲಿಬೇಕು ಅನ್ನೋದನ್ನು ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ನಾನು ಹೇಳೋದೇನು ಅಂತಂದರೆ, ಇರೋ ಟೈಮನ್ನು ವೇಸ್ಟ್ ಮಾಡಬೇಡಿ. ನಾವು ತುಂಬಾ ಯಾವಾಗಲೂ ನಾವು ಜುರುಕಾಗಿ ಇರೋದ್ರಿಂದ ನಮ್ಮ ಮೈಂಡು ಸಹಿತ ಒಂಥರ ಗೆದ್ಲು ಹಿಡ್ದಂಗೆ ಆಗಲ್ಲ. ನೀವು ಬೇಕಾದರೆ ನೋಡಿ, ಇದೇ ಮಳೆಗಾಲ ಟೈಮಲ್ಲಿ 1 ತಿಂಗಳು ಏನು ಮಾಡಿಬಿಡಿ, ಮನೆ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಆರಾಮಾಗಿ ಇದ್ದು ಮಾಡ್ಕೊಳ್ಳಿ. ನಿಮ್ಮ ಮೈಂಡು ಅಂದರೆ ನಿಮ್ಮ ತಲೆ ಒಂದು ಒಳ್ಳೆ ಥಿಂಕ್ ಮಾಡೋದನ್ನೇ ಬಿಟ್ಟು, ಅಂದರೆ ಏನೋ ಒಂದು ಐಡಿಯಾಸ್ಗಳು ಬರೋದನ್ನೇ ನಿಲ್ಲಿಸ್ಬಿಡುತ್ತೆ. ಯಾಕಂದರೆ ನಾವು ಪ್ರತಿದಿನ ಏನಾದರೂ ಒಂದು ಹೊಸದನ್ನು ಮಾಡ್ತಾ ಇರಬೇಕು, ಹೊಸದನ್ನು ಕಲಿತಾ ಇರಬೇಕು. ಆಗ ನಮ್ಮ ಮೈಂಡು ಒಂದು ರಸ್ಟ್ ಹಿಡ್ದಿರ್ತಾರೆ, ತುಕ್ಕು ಹಿಡ್ದಿರೋ ಥರ ಆಗೋದಿಲ್ಲ. ಆದ್ದರಿಂದ ಇವತ್ತು ನಾನು ಇವತ್ತು ಎಲ್ಲ ಈ ಮೋಟಿವೇಶನ್ನು ನನ್ನ ವ್ಯೂವರ್ಸ್ ಆದ ಟೈಲರ್ಸ್ಗಳಿಗೆ ಕೊಡ್ತಾ ಇರೋದು. ಯಾಕಂದರೆ ಚೆನ್ನಾಗಿ ಕಲ್ತಿರ್ತಾರೆ, ಅವರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ಅವರು ಏನಕ್ಕೂ ಉಪಯೋಗಿಸ್ತಾ ಇರಲ್ಲ. ಹಾಗಾಗಿ ನಿಮಗೆ ಯಾರು ಸಪೋರ್ಟ್ ಮಾಡಲಿ ಬಿಡಲಿ, ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡ್ತಿದ್ದಾರಾ, ನಿಮಗೆ ಕೆಲಸ ಮಾಡಿ ಅಂದಿದ್ದಾರಾ, ನೀವು ಆರಾಮಾಗಿ ಮಾಡ್ಕೊಳ್ತಾ ಹೋಗಿ. ನನಗೂ ಅಷ್ಟೇ, ನನ್ನ ಹಸ್ಬೆಂಡು ನೀನು ಬಟ್ಟೆ ಹೊಲಿ, ನನ್ನ ಮಕ್ಕಳು ನನ್ನ ಹಸ್ಬೆಂಡು ನನಗೆ ಸಪೋರ್ಟ್ ಮಾಡ್ತಾರೆ. ಆದ್ದರಿಂದ ನನಗೆ ಮನೇಲಿ ನಾನು ಎಲ್ಲಿ ಮಿಷನ್ ಇಟ್ಟರು, ನಾನು ಹೇಗೆ ಬಟ್ಟೆ ಸ್ಟಿಚ್ ಮಾಡಿದ್ರು, ಎಲ್ಲೇ ಬಟ್ಟೆ ಇಟ್ಟರು ಸಹಿತ ಏನೂ ಹೇಳೋದಿಲ್ಲ. ಆದರೆ ನನಗೇನೆ ಕ್ಲೀನಾಗಿ ಇಟ್ಕೊಬೇಕು, ನೀಟಾಗಿ ಇಟ್ಕೊಬೇಕು, ಈ ಬಟ್ಟೆಗಳು ಈ ಜಾಗದಲ್ಲಿ ಇರಬೇಕು ಅನ್ನೋದು ನನಗೆ ಬಂದಿದೆ. ಅದೇ ನಮ್ಮ ಯಜಮಾನ್ರೆ ಈ ಹಾಗೆ ಹಿಂಗೆ ಅಂತ ಸ್ಟ್ರಿಕ್ಟ್ ಮಾಡಿದರೆ ನನಗೆ ಒಂಥರ ಬೇಜಾರಾಗೋದು. ಫಸ್ಟಿಗೆಲ್ಲ ಮಾಡ್ತಾಯಿದ್ರು, ಈಗ ಗೊತ್ತಾಗಿದೆ ಅವರಿಗೆ. ನಾನು ಅಂದರೆ ತುಂಬಾ ನನ್ನ ಟೈಲರಿಂಗಿಂದ ನಮ್ಮ ಮನೆಗೆ ತುಂಬಾ ಹೆಲ್ಪ್ ಆಗಿರೋದ್ರಿಂದ ನನ್ನ ಹಸ್ಬೆಂಡು ನನಗೆ ಒಂದು ಸಪೋರ್ಟ್ ಮಾಡ್ತಾರೆ, ಮಕ್ಕಳು ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನನ್ನ ಟೈಲರಿಂಗ್ ಕೆಲಸಕ್ಕೆ ಇವರ ಒಂದು ಸಪೋರ್ಟ್ ಇದ್ದರೆ ಸಾಕು, ನನಗೆ ಮತ್ತು ಯಾರ ಸಪೋರ್ಟು ಬೇಡ. ನೀವು ಅಷ್ಟೇ, ನಿಮಗೆ ನಿಮ್ಮ ಹಸ್ಬೆಂಡ್ ಮತ್ತು ನಿಮ್ಮ ಮಕ್ಕಳು ನಿಮಗೆ ಸಪೋರ್ಟ್ ಮಾಡಿದರು ಅಂದರೆ ಈ ಪ್ರಪಂಚದಲ್ಲಿ ನಿಮ್ಮನ್ನು ಸೋಲಿಸೋರು ಯಾರೂ ಇಲ್ಲ ಅಂತ ಅಂದ್ಕೊಂಡು ಕೆಲಸ ಮಾಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಟೈಲರಿಂಗ್ ಬರ್ತಾ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ. ಅಯ್ಯೋ ನಮ್ಮ ಮನೆಯವರು ಯಾವಾಗೂ ಬಟ್ಟೆ ಹೊಲಿತಾನೆ ಇರ್ತೀಯಾ, ಒಳ್ಳೆ ಅಡುಗೆ ಮಾಡೋಕ್ಕಾಗಲ್ವಾ, ಮನೆ ನೀಟಾಗಿ ಇಟ್ಕೊಳಕ್ಕಾಗಲ್ವಾ ಅಂಥೇಳಿ ಬೈದಾಗ ನಾವು ಆ ಕೆಲಸನೇ ಬಿಟ್ಬಿಡ್ತೀವಿ. ಆ ರೀತಿ ಮಾಡಬೇಡಿ. ಈ ಟೈಲರಿಂಗಿಂದ ಎಷ್ಟು ಉಪಯೋಗ ಇದೆ ಅಂತ ಅನ್ನೋದನ್ನು ಅವರಿಗೆ ಅರಿವು ಮೂಡಿಸಿ ನೀವು ಬಟ್ಟೆನ ಸ್ಟಿಚ್ ಮಾಡಿ. ಹಾಗೆಯೇ ನಾ ಹೇಳೋದು, ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಈ ಟೈಲರಿಂಗ್ ಕೆಲಸದಲ್ಲಿ ನೀವು ಫಸ್ಟ್ ಒಂದು ರೂಲ್ಸನ್ನು ಫಾಲೋ ಮಾಡಬೇಕು. ಬೆಳಗ್ಗೆ ಬೇಗನೆ ಎದ್ಬಿಟ್ಟು ನಿಮ್ಮ ಕೆಲಸನ ಮುಗಿಸ್ಕೊಂಡ್ರೆ ನೀವು ಅಟ್ಲೀಸ್ಟ್ 11ರಿಂದ ನೀವು ಬಟ್ಟೆನ ಸ್ಟಿಚ್ ಮಾಡೋಕ್ಕೆ ಕೂತ್ರೂ ಏನಿಲ್ಲ ಅಂದ್ರೂ ಸಂಜೆ ಒಳಗೆ ನೀವು 4 ಬ್ಲೌಸ್ ಅಂತೂ ಗ್ಯಾರಂಟಿ ಸ್ಟಿಚ್ ಮಾಡೇ ಮಾಡ್ತೀರಾ. ಸಂಜೆ ಕಟ್ಟಿಂಗ್ ಮಾಡ್ಕೊಂಡ್ರೆ ಅಂತೂ ಇನ್ನೂ
ಇನ್ನೂ 2 ಬ್ಲೌಸ್ ಎಕ್ಸ್ಟ್ರಾ ಹೊಲಿಬೋದು. ಆಗಲ್ಲ ನಮಗೆ, ಸಂಜೆ ಮಕ್ಕಳಿಗೆ ಓದ್ಸೋಕ್ಕಿರುತ್ತೆ, ಇನ್ನೇನೋ ಕೆಲಸ ಇರುತ್ತೆ ಅಂತ ಹೇಳಿದ್ರೆ ನೀವು ಆರಾಮಾಗಿ ಕಟ್ಟಿಂಗ್ ಮಾಡಿಕೊಂಡೇ ದಿನಕ್ಕೆ 3 ರಿಂದ 4 ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಅಟ್ಲೀಸ್ಟ್ ನೀವು ಒಂದು ಬ್ಲೌಸ್ಗೆ 250 ತೊಗೊಳ್ತೀರ ಅಂದರೆ 1000 ದುಡಿತೀರಾ. ಇಲ್ಲ ನಾನು 350 ತೊಗೊಳ್ತೀನಿ ಅಂದರೆ ನೋಡಿ 1500 ಮೇಲೇ ದುಡಿತೀರಾ. ಹೀಗಿರುವಾಗ ಯಾಕೆ ನಿಮಗೆ ಗೊತ್ತಿರೋಂಥ ವಿದ್ಯೆನ ಸುಮ್ಮನೆ ರಸ್ಟ್ ಹಿಡಿಯೋದಕ್ಕೆ ಬಿಡ್ತೀರಾ? ಇದನ್ನೇ ಹೇಳ್ತಾ ನಾನು ಈ ವಿಡಿಯೋದಲ್ಲಿ ನೋಡಿ ಯಾಸ್ಮಿನ್ ಸಹಿತ ಅಷ್ಟೇ, ಅವಳು ನಮ್ಮ ಒಂದು ಟೈಲರಿಂಗ್ ಶಾಪ್ಗೆ ಬಂದಮೇಲೆ ತುಂಬಾ ಕಲ್ತಿದ್ದಾಳೆ, ತುಂಬಾ ಸ್ಪೀಡ್ ಆಗಿದ್ದಾಳೆ. ಫಸ್ಟಿಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಈ ಮೋಟಿವೇಶನ್ ವಿಡಿಯೋನ ಮುಂದುವರಿಸ್ತೀನಿ. ನೋಡಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದಾಳೆ, ಯಾವ ರೀತಿಯೆಲ್ಲ ಅವಳು ಟಿಪ್ಸನ್ನು ಫಾಲೋ ಮಾಡಿ ಸ್ಟಿಚ್ ಮಾಡ್ತಾ ಇದ್ದಾಳೆ ಅನ್ನೋದನ್ನು ಗಮನವಿಟ್ಟು ನೋಡಿಕೊಂಡು ನೀವು ಈ ಮೋಟಿವೇಶನ್ ವಿಡಿಯೋನ ಕೇಳಿ. ನೋಡಿ ಈಸಿಯಾದ ಮೆಥಡ್ಗಳು ತುಂಬಾ ನಾವು ದಿನ ಒಂದು ಇವತ್ತು ನಾವು ಬ್ಲೌಸ್ ಹೊಲಿದ್ವಿ 1 ಗಂಟೆ ತಗೊಂಡ್ವಾ, ಇದು ಏನಕ್ಕೆಲ್ಲ 1 ಗಂಟೆ ಆಯಿತು, ನಾನು ಏನನ್ನು ಟಿಪ್ಸ್ ಫಾಲೋ ಮಾಡಬೇಕಿತ್ತು ಅಂತ ನಿಮಗೆ ಬರಬೇಕು. ನಾಳೆ ನಾನು ಇನ್ನೂ ಬೇಗನೆ ಹೊಲಿಬೇಕು ಅನ್ನೋದು ನಿಮಗೆ ಬರಬೇಕು. ಮತ್ತು ನಾನು ಕೆಲವು ಟೈಲರ್ಸನ್ನು ನೋಡಿದ್ದೀನಿ ಮನೆಯಲ್ಲೇ ಸ್ಟಿಚ್ ಮಾಡ್ತಾರೆ, ಅಂದರೆ 24 ಗಂಟೆನೂ ಸ್ಟಿಚ್ ಮಾಡ್ತಾ ಇರ್ತಾರೆ. ಆ ರೀತಿ ನೀವು ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಐಡಿಯಾ ಮಾಡಿಕೊಂಡು ಕಡಿಮೆ ಟೈಮಲ್ಲಿ ಜಾಸ್ತಿ ದುಡ್ಡನ್ನು ದುಡಿಯೋ ಅಂತಹ ಒಂದು ಟೆಕ್ನಿಕ್ಕನ್ನು ಕಲ್ತ್ಕೊಳ್ಳಿ. ಅದು ನಮ್ಮ ಯಾಸ್ಮಿನ್ ಆ ಥರ ಮಾಡ್ತಾಳೆ, ನಂಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವಳು ಒಂದು ಟೈಮಿಂಗ್ಸ್ ಅಂತ ಇಟ್ಟಿದ್ದಾಳೆ, ಆ ಟೈಮಿಂಗ್ಸಿಗೆ ಬಂದಳು ಅಂತಂದರೆ ಅಷ್ಟು ಅಂದರೆ ಅವಳು ಒಂದು 6 ಬ್ಲೌಸಲ್ಲಿ ಅಷ್ಟು ದುಡ್ಡನ್ನು ದುಡಿತಾಳೆ. ನಾವು ದಿನಕ್ಕೆ 4 ಬ್ಲೌಸ್ ಹೊಲಿದ್ರೂ ಸಹಿತ ಏನೋ ಹೊಸದಾಗಿ ಟ್ರೈ ಮಾಡಬೇಕು, ಆಗ ನಮಗೆ ಅದರಲ್ಲಿ ಜಾಸ್ತಿ ಅಮೌಂಟ್ ಅನ್ನೋದು ಬರುತ್ತೆ. ಪ್ರತಿದಿನ ನೀವು ಏನಾದರೂ ಒಂದು ಹೊಸದನ್ನು ನಿಮ್ಮ ಒಂದು ಟೈಲರಿಂಗಲ್ಲಿ ಆ್ಯಡ್ ಮಾಡ್ಕೊಳ್ತಾ ಬನ್ನಿ, ಅದು ಎಷ್ಟು ನಿಮಗೆ ಒಂದು ಒಳ್ಳೆಯದಾಗತ್ತೆ ಅಂತ ನೋಡಿ. ನಾನು ಏನೋ ಒಂದು ಹೊಸ್ತು ಮಾಡಬೇಕು ಇವತ್ತು, ಏನು ಹೊಸ್ತು ಮಾಡಿದೆ ಅಂತೇಳಿ ಅದೇ ಇಲ್ಲ ನಾವು ಇದೇ ಒಂದು ಪ್ಯಾಟ್ರನ್ ಹೊಲಿತಾ ಇರ್ತೀವಿ ಅಂದರೆ ನಿಮ್ಮ ಹತ್ರ ಯಾವುದೇ ಥರ ಕಸ್ಟಮರ್ಗಳು ಬರೋದಿಲ್ಲ. ನಿಮ್ಮಲ್ಲಿ ಏನಾದರೂ ಒಂದು ವಸ್ತು ಇದ್ದರೆ ತುಂಬಾ ಒಂದು ಇಷ್ಟಪಡ್ತಾರೆ. ನೀವು ಬ್ಲೌಸ್ ಹೊಲಿಯೋದ್ರ ಜೊತೆಗೆ ಇನ್ನು ಎಕ್ಸ್ಟ್ರಾ ಲೆಹಂಗಾ ಆಗಿರ್ಬೋದು, ಇನ್ನು ಒಳ್ಳೊಳ್ಳೆ ಎಷ್ಟೆಲ್ಲ ಸ್ಟಿಚಿಂಗ್ ವೀಡಿಯೋಸ್ಗಳು ಬರ್ತಾ ಇರ್ತವೆ, ಅದನ್ನೆಲ್ಲ ನೋಡ್ಕೊಂಡು ಟ್ರೈ ಮಾಡಿ. ಮತ್ತು ಇರೋ ಟೈಮನ್ನು ಯಾವತ್ತೂ ಸಹಿತ ವೇಸ್ಟ್ ಮಾಡಬೇಡಿ. ಯಾರು ಸಮಯವನ್ನು ದುಡ್ಡಿನ ಹಾಗೇ ಯೋಚನೆ ಮಾಡ್ತಾರೋ ಅವರು ಜೀವನದಲ್ಲಿ ಮುಂದೆ ಬರ್ತಾರೆ. ಟೈಮನ್ನು ನಾವು ಈಗ ನೋಡಿ 39 ನಿಮಿಷ ಅಥವಾ 40 ನಿಮಿಷ ಅಂದರೆ ಅದನ್ನು ನಾವು ದುಡ್ಡಿನ ಥರ ಲೆಕ್ಕ ಹಾಕಬೇಕು. ಈ 40 ನಿಮಿಷ ನಮಗೊಂದು ಸದುಪಯೋಗ ಆದರೆ ಈ ಬ್ಲೌಸಿಗೆ ನಾನು ಎಷ್ಟು ತಗೊಳ್ತೀನಿ ಅಂತಂದರೆ 350 ತಗೊಳ್ತೀನಿ. ಅಕ್ಕ ನಾನು ನಿಮ್ಮಷ್ಟು ಸ್ಪೀಡಾಗಿ ಹೊಲಿಯೋಕ್ಕೆ ಬರಲ್ಲ, ನಾನು 1 ಗಂಟೆಗೆ 1 ಬ್ಲೌಸ್ ಹೊಲಿತೀನಿ ಅಂದ್ರೂ ನೀವು ಬೆಳಗ್ಗೆ 10 ಬೇಡ 11 ಗಂಟೆಯಿಂದ ಕೂತ್ರು 11 ರಿಂದ 12, 12 ರಿಂದ 1 ಮತ್ತು 1 ರಿಂದ 2 ಗಂಟೆ, 2 ಗಂಟೆಗೆ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿದ್ರು ಅಲ್ಲಿಗೆ 2 ಬ್ಲೌಸ್ ಆಯಿತು. ಮಧ್ಯಾಹ್ನ ಮೇಲೆ 3 ರಿಂದ 4, 4 ರಿಂದ 5 ಅಲ್ಲಿಗೆ 4 ಬ್ಲೌಸ್ ಆಗೋಯಿತು. 4 ಬ್ಲೌಸ್ಗೆ ನೀವು 350 ಅಂತ ತೊಗೊಂಡ್ರು ಎಷ್ಟು ದುಡ್ಡು ಆಯಿತು. ಹಾಗಾಗಿ ಇನ್ನೂ ನಾನು ಸ್ವಲ್ಪ ಸ್ಪೀಡಾಗೆ ಹೊಲಿತೀನಿ, ಅರ್ಧ ಗಂಟೆಗೆ 1 ಬ್ಲೌಸ್ ಹೊಲಿತೀನಿ ಅಂದರೂ ಸಹಿತ 2 ಗಂಟೆಗೆ 4 ಬ್ಲೌಸ್ ಆಯಿತು, 4 ಗಂಟೆಗೆ 8 ಬ್ಲೌಸ್ ಆಯಿತು. 8 ಬ್ಲೌಸ್ ಅರ್ನಿಂಗ್ಸ್ ಎಷ್ಟಾಯಿತು ಅಲ್ವಾ? ಹಾಗಾಗಿ ನಾನು ಹೇಳೋದು ಒಂದು ದಿವಸ ನಿಮಗೆ ಕಸ್ಟಮರ್ ಬಂದುಬಿಟ್ಟು ಅಷ್ಟು ಬಟ್ಟೆ ಹೊಲಿಯೋಕ್ಕಾಗಿಲ್ಲ ಅಂದರೂ ಇನ್ನೊಂದು ದಿವಸ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆಯೇ ನಿಮಗೆ ಒಂದು ಟೈಮನ್ನು ನೀವು ದುಡ್ಡಿನ ರೂಪದಲ್ಲಿ ನೋಡಿ, ನಾನು ಇಷ್ಟು ಟೈಮಲ್ಲಿ ಇಷ್ಟು ಬಟ್ಟೆನ ಹೊಲಿದ್ರೆ ನನಗೆ ಇಷ್ಟು ಅಮೌಂಟ್ ಬರುತ್ತೆ ಅಂತ ಯೋಚನೆ ಮಾಡಿ. ನಾವು ಯಾವುದೇ ಮಾಡೋದಿದ್ರು ಲೆಕ್ಕಾಚಾರ ಹಾಕಬೇಕು. ನಮ್ಮನ್ನು ಜಿಪುಣರು ಅನ್ನಲಿ ಇನ್ನೇನೋ ಅನ್ನಲಿ, ಆದರೆ ನಾವು ಲೆಕ್ಕಾಚಾರದ ಲೈಫ್ ಇಲ್ಲ ಅಂತಂದರೆ ನಾವು ಏನೂ ಮಾಡೋದಕ್ಕೂ ಆಗೋಲ್ಲ. ಯಾಕಂದರೆ ನಾನು ಅಷ್ಟೇ ಪ್ರತಿಯೊಂದಕ್ಕೂ ಮನೇಲಿ ಲೆಕ್ಕಾಚಾರ ಅಂತ ಹೇಳ್ತಾರೆ, ಆದರೆ ಯಾವಾಗಲೂ ದುಡ್ಡಿನಿಂದನೇ ಹೋಗಬಾರ್ದು. ಆದರೆ ನಾವು ಏನೇ ಕೆಲಸ ಮಾಡಿದ್ರೂ ಸಹಿತ ಒಂದು ಲೆಕ್ಕಾಚಾರ ಇರಬೇಕು, ಒಂದು ಶಿಸ್ತಿರಬೇಕು. ಆಗ ನಮಗೆ ಯಾವುದೇ ಕೆಲಸ ಮಾಡಿದ್ರೂ ಇಂಪ್ರೂವ್ಮೆಂಟ್ ಆಗುತ್ತೆ. ತುಂಬ ಜನ ವ್ಯೂವರ್ಸ್ ನನಗೆ ಕಮೆಂಟ್ ಮಾಡ್ತಾರೆ, ನಾವು ತುಂಬ ವರ್ಷದಿಂದ ಇಂಪ್ರೂವ್ಮೆಂಟೇ ಇಲ್ಲ, ನಾನು ಟೈಲರಿಂಗ್ ಮಾಡ್ತಾಯಿದ್ದೀನಿ ಆದರೆ ನಂಗೆ ಅದರಿಂದ ಏನೂ ಇಂಪ್ರೂವ್ಮೆಂಟ್ ಆಗ್ತಿಲ್ಲ, ಒಂದು ಮಿಷನ್ ಸಹಿತ ತೊಗೊಳಕ್ಕಾಗ್ತಿಲ್ಲ ಅಕ್ಕ ಅಂತ ಹೇಳ್ತಾರೆ. ನೀವು ಒಂದು ಕೆಲಸ ಮಾಡ್ತಿದ್ದೀರ ಅಂದರೆ ನಮ್ಗೆ ಇಷ್ಟು ಲಾಭ ಬಂತು, ಇಷ್ಟು ನಷ್ಟ ಆಯಿತು, ನನಗೆ ಇಷ್ಟು ಜನ ಕಸ್ಟಮರು ಬಟ್ಟೆ ದುಡ್ಡು ಕೊಡಬೇಕು ಅನ್ನೋದನ್ನು ನಿಮ್ಮ ಒಂದು ಬರೆದಿಟ್ಕೊಂಡು ಒಂದು ಶಿಸ್ತಲ್ಲಿ ನೋಡ್ಕೊಳ್ಳಿ. ಆಗ ನಿಮಗೆ ಒಂದು ಕೆಲಸ ಮಾಡಿದ್ರಲ್ಲಿ ಲಾಭ ಎಷ್ಟು ಬಂತು, ನಷ್ಟ ಎಷ್ಟಾಯಿತು ಅಂತೇಳಿ ಗೊತ್ತಾಗುತ್ತೆ. ನೆಕ್ಸ್ಟ್ ತಿಂಗಳು ನೀವು ಆ ತಪ್ಪನ್ನು ಮಾಡೋಕ್ಕೋಗಲ್ಲ, ಸರಿ ಮಾಡ್ಕೊಳ್ತೀರ. ಎಷ್ಟೋ ಸತಿ ಎಷ್ಟೋ ಜನ ದುಡ್ಡು ಕೊಡೋದಿರುತ್ತೆ, ಮರ್ತೋಗಿರುತ್ತೆ. ಆಗ ನಾವು ಬರೆದಿಟ್ಕೊಂಡಿಲ್ಲ ಅಂತಂದರೆ ಅದು ಹಾಗೆ ಮರ್ತೋಗ್ಬಿಡುತ್ತೆ. ಅದೇ ನಾವು ಒಂದು ಎಕ್ಸಸಲ್ಲಿ ಬರೆದಿಟ್ಕೊಂಡಿದ್ದೀವಿ ಅಂತಂದರೆ ಆಗ ಆ ಎಕ್ಸಸೈಸ್ ಫುಲ್ ಆಯಿತು, ಅದು ಒಗಸುವಾಗಾದರೂ ನಾವು ಈ ಏನು ಚೆಕ್ ಮಾಡೋಣ, ಒಂದ್ಸತಿ ಚೆಕ್ ಮಾಡಿದಾಗ ನೋಡು ಇಂತಿಂಥವರೆಲ್ಲ ದುಡ್ಡು ಕೊಡ್ಬೇಕು ನನಗೆ ಅಂತ ಒಂದು ಫೋನ್ ಮಾಡ್ಬೋದು. ಈಗಂತೂ
ಕೂತು ಜಾಗದಲ್ಲಿ ಫೋನ್ ಮಾಡಿದ್ರೆ ನಮಗೆ ಒಂದು ಫೋನ್ಪೇ ಮಾಡಿದ್ರೆ ಕೂತು ಜಾಗದಲ್ಲಿ ದುಡ್ಡು ಅಮೌಂಟ್ ಅನ್ನೋದು ಬರುತ್ತೆ. ಹಾಗೆ ನಾನು ಹೇಳೋದು, ನನಗೂ ಅಷ್ಟೇ ತುಂಬ ಜನ ಹಾಗೆ ಮಾಡಿರ್ತಾರೆ. ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ಪ್ರತಿ ವಾರ ಭಾನುವಾರ ಒಂದು 1/4 ಗಂಟೆ ಟೈಮ್, ಒಂದು 20 ನಿಮಿಷ ಟೈಮು ನನ್ನ ಡೈರಿಯನ್ನು ತೆಗೆದು ನೋಡ್ತೀನಿ. ನಾನು ಎಷ್ಟು ಜನಕ್ಕೆ ದುಡ್ಡು ಕೊಡೋಕ್ಕಿದೆ, ನನಗೆ ಎಷ್ಟು ಜನ ದುಡ್ಡು ಕೊಡೋಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನನಗೆ ಸೋಮವಾರ ನಾನು ಒಂದು ಸಂಘಕ್ಕೆ ಅಮೌಂಟನ್ನು ಅಡ್ಜಸ್ಟ್ ಮಾಡಿ ಕಟ್ಟಬೇಕಾಗತ್ತೆ. ಆದ್ದರಿಂದ ಯಾರಿಗೇ ಆದರೂ ಅಷ್ಟೇ ದುಡ್ಡು ಅನಿವಾರ್ಯ ಬಂದಾಗಲೇ ನಮಗೆ ಅದ್ರ ಬೆಲೆ ಗೊತ್ತಾಗೋದು. ಹಾಗಾಗಿ ನಾನು ಭಾನುವಾರ ನನಗೆ ಯಾರ್ಯಾರು ಕೊಡೋದಿರುತ್ತಾರೋ ಅವ್ರಿಗೆಲ್ಲರಿಗೂ ಫೋನ್ ಮಾಡ್ತೀನಿ. ಅದರಲ್ಲಿ 5 ಜನ ಕೊಡೋರಿದ್ರು 3 ಜನ ದುಡ್ಡಾದರೂ ಬಂದಿರುತ್ತೆ. ಹಾಗಾಗಿ ನೀವು ಯಾವುದೇ ಕೆಲಸ ಮಾಡಿ ದುಡ್ಡಿನ ಒಂದು ಶಿಸ್ತನ್ನು ಕಲ್ತ್ಕೊಳ್ಳಿ. ದುಡ್ಡಿನ ಶಿಸ್ತು ಮತ್ತು ಸಮಯದ ಶಿಸ್ತನ್ನು ಕಲ್ತ್ಕೊಂಡ್ರೆ ಇದೆಯಲ್ವಾ, ತುಂಬಾ ಒಂದು ಇಂಪ್ರೂವ್ಮೆಂಟ್ ಆಗ್ಬೋದು. ನೀವು ನಾನು ಹೇಳುವಂಥ ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿದ್ರೆ, ನೀವು ಟೈಲರಿಂಗ್ ಅಲ್ಲ ಯಾವುದೇ ಬಿಸ್ನೆಸ್ ಮಾಡ್ತಾಯಿರಿ, ಒಂದು ಶಿಸ್ತುಬದ್ಧವಾಗಿ ಮಾಡಿದ್ರಿ ಅಂತಂದರೆ ನಿಮಗೆ ಆ ಕೆಲಸ ಒಂದು ಕೈ ಹಿಡಿಯುತ್ತೆ. ಒಬ್ಬೊಬ್ಬರು ಈ ಕೆಲಸ 1 ತಿಂಗಳು ಮಾಡಿದೆ, ಮತ್ತೊಂದು ಕೆಲಸ 1 ತಿಂಗಳು ಮಾಡಿದೆ ಅಂತ ಮಾಡ್ತಾರೆ. ಅದು ಯಾಕಂದರೆ ಅವರಲ್ಲಿ ಶಿಸ್ತಿರೋದಿಲ್ಲ. ಇವತ್ತು ನಾನು 500 ರೂಪಾಯಿ ದುಡ್ಡನ್ನ ಇವತ್ತು ಸಂಜೆನೇ ಖಾಲಿ ಮಾಡಿದೆ ಅನ್ನೋ ಥರ ಇರ್ತಾರೆ. ಆ ರೀತಿ ಮಾಡಬೇಡಿ. ನಿಮಗೆ ಯಾರೇ ಕಸ್ಟಮರ್ ಬರಲಿ, ಹೇಗೆ ಬ್ಲೌಸ್ ಹೊಲಿಸ್ಲಿ, ಇಷ್ಟಿಷ್ಟು ಬ್ಲೌಸಿಗೆ ಇಷ್ಟಿಷ್ಟು ರೇಟು ಅಂತ ಹೇಳ್ಬಿಟ್ಟು ಹೇಳಿ. ಫ್ರೆಂಡ್ಸ್ ಆಗಲಿ, ಸಂಬಂಧಿಕರಾಗಲಿ, ಯಾರೇ ಆಗಲಿ, ಅದು ಸ್ಟಿಚಿಂಗ್ ಆಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ವ್ಯವಹಾರನೇ ಅಲ್ವಾ. ಹಾಗಾಗಿ ದುಡ್ಡನ್ನು ಕರೆಕ್ಟಾಗಿ ಇಸ್ಕೊಳ್ಳಿ. ಮತ್ತು ನಮ್ಗೆ ನೋಡಿ, ಒಂದು ಕೆಲಸ ಮಾಡಿರ್ತೀವಿ, ಬಟ್ಟೆ ಹೊಲಿದಿದ್ದೀವಿ, ಆ ಬಟ್ಟೆ ಬ್ಲೌಸು ಹೊಲಿದಾಗ ಒಂದು ಖುಷಿ ಇರುತ್ತೆ. ಅದರಿಂದ ನಮಗೆ ಒಂದು ಅಮೌಂಟ್ ಬಂದಾಗ ಅದರಲ್ಲಿ ಎಷ್ಟು ಖುಷಿ ಆಗುತ್ತೆ. ವಾರದ ಕೊನೆಯಲ್ಲಿ ನಾನು ನೀವು ಇಷ್ಟು ದುಡಿದ್ನಾ ಅಂತ ಹೇಳಿ ಒಂದು ಪುಸ್ತಕ ನೋಡೋ ಅಷ್ಟೊತ್ತಿಗೆ ಇನ್ನೂ ಖುಷಿ ಆಗುತ್ತೆ. ಈ ದುಡ್ಡು ಯಾವುದಕ್ಕೆ ಖರ್ಚು ಮಾಡಿದೆ ಅಂತೇಳಿ ನಾವು ಥಿಂಕ್ ಮಾಡಿದಾಗ, ನಾನು ಇಷ್ಟು ದುಡ್ಡನ್ನು ವೇಸ್ಟ್ ಮಾಡಿದೆ, ಇಷ್ಟು ದುಡ್ಡು ನಾನು ಟೈಲರಿಂಗ್ ಮಾಡಿದ್ದು ಸದುಪಯೋಗ ಆಗಿದೆ, ಒಂದು ಒಳ್ಳೆಯದಕ್ಕೆ ಉಪಯೋಗ ಆಗಿದೆ ಅಂತ ನಮಗೆ ಖುಷಿ ಆಗುತ್ತೆ. ಇನ್ನೂ ನಮಗೆ ಹೆಚ್ಚೆಚ್ಚು ಬಟ್ಟೆ ಹೊಲಿಯೋಣ ಅಂತ ಮನೇಲಿ ಎಷ್ಟೇ ಇದ್ದಿರಲಿ, ಯಾರ ಹತ್ರ ಎಷ್ಟೇ ಇದ್ದಿರಲಿ, ಆದರೆ ನಾವು ದುಡಿತಿದ್ದೀವಿ, ನಮ್ಮ ಕೈಯಲ್ಲಿ ದುಡ್ಡಿದೆ, ಅರ್ನಿಂಗ್ಸ್ ಮಾಡ್ತಿದ್ದೀವಿ ಅಂದರೆ ಅದರಂಥ ಖುಷಿ ಯಾವುದೂ ಇಲ್ಲ. ನಾನು ಹೇಳೋದು, ನಮ್ಮ ಹಸ್ಬೆಂಡ್ ಕೊಡ್ತಾರೆ, ನನಗೆ ಯಾವುದೂ ಕಷ್ಟ ಇಲ್ಲ. ನಾನು ಟೈಲರಿಂಗ್ ಮದುವೆಗೆ ಮುಂಚೆ ಕಲ್ತಿದ್ದೆ, ಈಗ ಮಾಡ್ತಾ ಇಲ್ಲ ಅಂತಂದರೆ ಆ ರೀತಿ ತಪ್ಪು ಮಾಡಬೇಡಿ. ನೀವು ಸ್ವಲ್ಪನಾದರೂ ಅರ್ನಿಂಗ್ಸ್ ಮಾಡಿ. ಯಾರ ಕೈಯೂ ಯಾವತ್ತೂ ಕಾಯಬಾರ್ದು. ನಮ್ಮ ಕೈಯಲ್ಲಿ ಒಂದು ಕೆಲಸ ಇರಬೇಕು, ವಿದ್ಯೆ ಇರಬೇಕು. ಇದೆಲ್ಲ ಏನಂದರೆ ಸ್ಕಿಲ್. ಇದನ್ನು ನಾವು ಮಾಡ್ತಾ ದಿನ ಹೆಚ್ಚೆಚ್ಚು ಕೆಲಸ ಮಾಡ್ತಾ ಹೋದಂಗೆನೂ ನಾವು ದಿನ ಹೆಚ್ಚೆಚ್ಚು ಕಲಿತಾ ಹೋಗ್ತೀವಿ. ಇನ್ನೂ ನಮ್ಮ ನಾಲೆಡ್ಜು ಬೆಳೀತಾ ಹೋಗುತ್ತೆ. ಅದೇ ನಮ್ಮ ನಾಲೆಡ್ಜನ್ನು ರಸ್ಟ್ ಹಿಡಿಯೋಕ್ಕೆ ಬಿಡಬಾರ್ದು. ನಾವು ಮದುವೆ ಮುಂಚೆ ಎಷ್ಟೇ ಆ್ಯಕ್ಟಿವ್ ಆಗಿದ್ವಿ, ಮದುವೆ ಆದಮೇಲೆ ಮಕ್ಕಳಾದಮೇಲೆ ನಾವೀಗ ಒಂಥರ ದಡ್ರ ಥರ ಆಗಿದ್ದೀವಿ ಅನ್ನೋ ಥರ ಭಾವನೆ ಬರಬಾರ್ದು. ನಾನು ಮದುವೆಗೆ ಮುಂಚೆ ಯಾವ ರೀತಿ ಆ್ಯಕ್ಟಿವ್ ಆಗಿದ್ದೆ, ಈಗೂ ಸಹಿತ ನಾನು ಅದೇ ಆ್ಯಕ್ಟಿವಲ್ಲಿ ಇದ್ದೀನಿ. ನಾವು ಆ್ಯಕ್ಟಿವ್ ಆಗಿ ಇದ್ದೀವಿ ಅಂತ ಅಂದಾಗ ನಮ್ಮ ಒಂದು ಹೇಗಂದರೆ ನಮ್ಮ ಫೇಸ್ ನೋಡ್ತಿದ್ದಂಗೆ 4 ಜನಕ್ಕೆ ಇಷ್ಟ ಆಗುತ್ತೆ. ಅದೇ ನಾವು ಮನೇಲಿ ಉಂಡು ತಿಂದು ಮಲಗಿ ಎದ್ವಿ ಅಂದರೆ ನಮ್ಮ ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ, ಇವಳು ದೊಡ್ಡ ಸೋಂಬೇರಿ ಅಂತೇಳಿ. ಆ ರೀತಿ ಮಾಡಬೇಡಿ. ನೋಡಿ, ಇವತ್ತು ಬ್ಲೌಸು ಎಷ್ಟು ಟೈಮಲ್ಲಿ ರೆಡಿ ಆಗೇ ಹೋಯಿತು. ಬ್ಲೌಸು ನಾನು ಮೋಟಿವೇಶನ್ ವಿಡಿಯೋ ಕೊಡ್ತಾ ಇರೋವಂಗೆ ಯಾಸ್ಮಿನು ಬ್ಲೌಸ್ ಹೊಲಿದು ಮುಗಿಸೇ ಬಿಟ್ಲು. ಈ ಬ್ಲೌಸು ಎಷ್ಟು ಟೈಮಲ್ಲಿ ಆಗಿದೆ ಅಂತ ಈಗ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋ ನೋಡಿ. ಈ ಬ್ಲೌಸ್ ಇಷ್ಟು ಟೈಮಲ್ಲಿ ಆಗಿದೆ ಅಂತೇಳಿ ಗೊತ್ತಾಗೋದ್ರೊಳಗೆ ಇದಕ್ಕಿಂತ ಕಡಿಮೆ ಟೈಮಲ್ಲಿ ಸ್ಟಿಚ್ ಮಾಡ್ತಿದ್ದೀರ ಅಂದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನು ಹೇಳಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಇವರು ಇಷ್ಟು ಕಡಿಮೆ ಟೈಮಲ್ಲಿ ಬ್ಲೌಸನ್ನು ಸ್ಟಿಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಯಾವ ಊರಿಂದ ಅಂತ ಬರೆದು ಕಳಿಸಿ. ಹಾಗೆಯೇ ನಿಮ್ಮ ಹೆಸರು ಎಲ್ಲ ಬರೆದು ಕಳಿಸಿ. ಎಷ್ಟು ಟೈಮ್ ತಗೊಳ್ತೀರಾ ಒಂದು ಬ್ಲೌಸ್ ಹೊಲಿಯೋದಕ್ಕೆ, ಡಿಸೈನ್ ಬ್ಲೌಸು, ಸಾದಾ ಬ್ಲೌಸು ಅಂತ ಹೇಳಿ ಸಹಿತ ಕಮೆಂಟ್ ಮಾಡಿ. ನಾನು ಅದನ್ನು ನಿಮ್ಮ ಹೆಸರು ಮತ್ತು ನೀವು ಎಷ್ಟು ಟೈಮಲ್ಲಿ ಹೊಲಿತೀರಾ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಬ್ಲೌಸ್ ರೆಡಿ ಆಯಿತು. ಈ ಬ್ಲೌಸು 30 ನಿಮಿಷದಲ್ಲೇ ಆಗ್ತಿತ್ತು. ಆದರೆ ಈ ಸ್ಲೀವ್ಗೆ ನಾವು ಡಿಸೈನ್ ಮಾಡಿದ್ವಿ, ಆದ್ದರಿಂದ ಈ ಬ್ಲೌಸು ಎಷ್ಟು ಟೈಮಿಗೆ ಆಯಿತು ಅಂತ ಹೇಳ್ತೀನಿ. ಇದಕ್ಕೂ ಕಡಿಮೆ ಟೈಮಲ್ಲಿ ಏನಾದರೂ ಸ್ಟಿಚ್ ಮಾಡ್ತಾಯಿದ್ರೆ ನನಗೆ ಕಮೆಂಟ್ ಮಾಡಿ ನಿಮ್ಮ ಹೆಸರು ಜೊತೆಗೆ ಅಂತ ಹೇಳ್ತೀನಿ. ನೋಡಿ, ಈಗ ಫಿನಿಶಿಂಗ್ ಆಗ್ತಾ ಇದೆ. ಈಗ ಅದ್ರ ಮಧ್ಯೆ ಸ್ವಲ್ಪ ಯಾಸ್ಮಿನ್ ಮಿಷನ್ನು ಮಧ್ಯೆ ಸ್ವಲ್ಪ ದಾರ ಕಟ್ಟಾಗುತ್ತೆ, ಏನೋ ಪ್ರಾಬ್ಲಮ್ ಆಗಿದೆ ಸ್ವಲ್ಪ. ಅದು ಯಾಕೆ ಅಂತ ನೋಡಬೇಕು. ಆದ್ದರಿಂದ ದಾರ ಎಲ್ಲ ಕಟ್ ಆಗಲ್ಲ. ನೀಟಾಗಿ ನಾವು ಹೊಲಿತೀವಿ ಅಂದರೆ ಇನ್ನೂ ಕಡಿಮೆ ಟೈಮಲ್ಲಿ 20 ನಿಮಿಷದಲ್ಲೇ ಒಂದು ಬ್ಲೌಸನ್ನು ಹೊಲಿಬೋದು. ಆದರೆ ನಾವು ಇವತ್ತು ಈ ಬ್ಲೌಸನ್ನು ಎಷ್ಟು ಟೈಮ್ ತೊಗೊಂಡಿದ್ದೀವಿ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ನಿಮಗೊಂದು ಮೋಟಿವೇಶನ್ ವಿಡಿಯೋ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, 12 ಗಂಟೆಗೆ ಸ್ಟಾರ್ಟ್ ಮಾಡಿತ್ತು, 39 ನಿಮಿಷಕ್ಕೆ ಮುಗಿಸಿದೆ. ಅಂದರೆ 39 ನಿಮಿಷ ಈ ಬ್ಲೌಸು ಸ್ಟಿಚ್ ಮಾಡೋಕ್ಕೆ ತಗೊಂಡಿದೆ. ನೋಡಿ, ನೀವು ಸಹಿತ ಇದೇ ರೀತಿಯೇ ಎಷ್ಟು ಟೈಮ್ ತೊಗೊಂಡು ಸ್ಟಿಚ್ ಮಾಡ್ತೀರಾ ಅನ್ನೋದು ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೋಡಿ ಫ್ರೆಂಡ್ಸ್, 12:39 ಆಗಿದೆ. ಡಿಸೈನ್, ಸ್ಲೀವ್ ಡಿಸೈನ್ ಹಾಗೆಯೇ ಇನ್ನು ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.